ಅಧ್ಯಾಯ 2 ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧೋಭಿಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ. ಅಧ್ಯಾಯ 2 ಶ್ಲೋಕ 63. ಕ್ರೋಧಾದ್ಭವತಿ ಸಮ್ಮೋಹಃ ಕ್ರೋಧಾದ್ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ವಿಭ್ರಮಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾದ್ ಬುದ್ಧಿನಾಶಃ ಸ್ಮೃತಿಭ್ರಂಶಾದ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ಹೇಳಿಕೊಡುವುದನ್ನು ಅನುಸರಿಸಿ ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಮ್ಮೋಹಃ ಕ್ರೋಧಾದ್ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾದ್ ಬುದ್ಧಿನಾಶಃ ಸ್ಮೃತಿಭ್ರಂಶಾದ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾದ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತೆ. ಕಾಮದಿಂದ ಕ್ರೋಧವು ಉದ್ಭವವಾಗತ್ತೆ. ಕ್ರೋಧದಿಂದ ಸಮ್ಮೋಹವು ಉಂಟಾಗತ್ತೆ. ಸಮ್ಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗತ್ತೆ. ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗತ್ತೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗ್ತಾನೆ. ಮನುಷ್ಯ ತನ್ನ ಸಾಧನಾ ಮಾರ್ಗದಿಂದ ಕೆಳಗೆ ಬೀಳುವ ರೀತಿಯನ್ನ ಭಗವಂತ ಕೃಷ್ಣ ವಿವರಿಸ್ತಾನೆ. ಬಹಳ ದೀರ್ಘಕಾಲ ಸಾಧನೆ ಮಾಡಿ ಸೋಲು ಹಾಗೂ ನಿರಾಶೆಯ ಬಂಡೆಗಳ ಮೇಲೆ ಅಪ್ಪಳಿಸಿ ಬಿದ್ದು
ನುಚ್ಚು ನೂರಾದ ಎಲ್ಲ ಸಾಧಕರ ಆತ್ಮಚರಿತ್ರೆಯ ಸ್ಪಷ್ಟ ರೂಪರೇಖೆಯನ್ನ ಇಲ್ಲಿ ಕೊಡಲಾಗಿದೆ. ಇಂದ್ರಿಯಗಳಿಗೆ ಅವರು ದಾಸರಾಗಿರುವುದೇ ಅವರುಗಳ ಅವನತಿಗೆ ಮುಖ್ಯ ಕಾರಣ. ಕೊಚ್ಚೆಯಲ್ಲಿ ಬಿದ್ದ ಅಂತಹವರು ಅಲ್ಲೇ ಮುಳುಗೋದನ್ನು ನಾವು ಕಾಣ್ತೇವೆ. ಅಂತಹವರು ಒಮ್ಮೆ ಜಾರಿದರೆಂದರೆ ಸಂಪೂರ್ಣವಾಗಿ ವಿನಾಶ ಹೊಂದಿದರೆಂದೇ ಅರ್ಥ. ಅರ್ಜುನ ಎಲ್ಲ ಕಡೆಗಳಿಂದಲೂ ತನ್ನ ಇಂದ್ರಿಯಗಳನ್ನು ಗೆಲ್ಲಲೇಬೇಕು ಅನ್ನೋದನ್ನ ಅವನಿಗೆ ಮನದಟ್ಟಾಗುವಂತೆ ತಿಳಿಸೋದೇ ಇಲ್ಲಿಯ ಉದ್ದೇಶ ಆಗಿದೆ. ಹಂತ ಹಂತವಾಗಿ ವಿನಾಶದ ದಾರಿಯನ್ನ ಅಂದರೆ ಅವನತಿಯ ಮೆಟ್ಟಿಲುಗಳನ್ನ ಎಲ್ಲ ಸಾಧಕರಿಗೂ ವಿಸ್ತಾರವಾಗಿ ವಿವರಿಸಿರುವ ಮೂಲ ಉದ್ದೇಶ ಏನಂದ್ರೆ, ಕೆಳಗೆ ಬಿದ್ದವನು ಹೇಗೆ ಆಂತರಿಕ ಪರಿಪೂರ್ಣತೆಯತ್ತ, ಮುಂಚಿನ ನಿರ್ಮಲ ಸ್ಥಿತಿಯತ್ತ ಹಿಂದಿರುಗಬಹುದು ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ. ಹೇಗೆ ಬೀಜದಿಂದ ಮರವು ಉದ್ಭವಿಸುತ್ತೋ ಹಾಗೆಯೇ ನಮ್ಮ ತಪ್ಪು ಆಲೋಚನೆಯಿಂದ ಇಲ್ಲವೇ ತಪ್ಪು ವಿಚಾರಗಳಿಂದ ಎಲ್ಲ ಕೆಡುಕುಗಳು ಉದ್ಭವಿಸುತ್ತೆ. ಆಲೋಚನೆಯು ಸೃಜನಾತ್ಮಕವಾದುದು. ಅದು ನಮ್ಮನ್ನ ಉದ್ಧರಿಸಬಹುದು, ಇಲ್ಲವೇ ನಾಶಪಡಿಸಬಹುದು. ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅದನ್ನ ರಚನಾತ್ಮಕ ಕಾರ್ಯಗಳಿಗಾಗಿ ಬಳಸಬಹುದು. ಅದನ್ನ ದುರುಪಯೋಗಪಡಿಸಿಕೊಂಡ್ರೆ ಅದು ನಮ್ಮನ್ನ ಸಂಪೂರ್ಣವಾಗಿ ನಾಶಪಡಿಸಬಹುದು. ನಾವು ನಿರಂತರವಾಗಿ ಒಂದು ವಿಷಯವನ್ನ ಕುರಿತು ಆಲೋಚಿಸುತ್ತಿದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ. ಪುಂಸಃ ಅಂದ್ರೆ ಪುರುಷನಿಗೆ, ವಿಷಯಾನ್ ಇಂದ್ರಿಯ ವಿಷಯಗಳನ್ನು, ಧ್ಯಾಯತಃ ಅಂದ್ರೆ ಚಿಂತಿಸುತ್ತಿರುವಾಗ, ಇಂದ್ರಿಯ ವಿಷಯಗಳನ್ನು ಕುರಿತು ಪುನಃ ಪುನಃ ಯೋಚಿಸಿದಾಗ, ಅವು ಬಹಳ ಆಕರ್ಷಣೀಯವಾಗಿದೆ ಅನ್ನೋದನ್ನ ಕಂಡುಕೊಂಡಾಗ ಏನಾಗುತ್ತೆ, ಆ ವೃತ್ತಿಯು ಆ ವಿಷಯದಲ್ಲಿ ಸಂಘವನ್ನ ಉಂಟು ಮಾಡುತ್ತೆ. ಪುನಃ ಪುನಃ ಅದನ್ನೇ ಹೆಚ್ಚು ಹೆಚ್ಚು ಆಲೋಚನೆ ಮಾಡಿದಂತೆ ಅದನ್ನ ಪಡೆಯುವ ಮತ್ತು ಅದನ್ನ ಅನುಭವಿಸುವ ತೀವ್ರ ಬಯಕೆ ಉಂಟಾಗತ್ತೆ. ಅದನ್ನೇ ಪದೇ ಪದೇ ಚಿಂತಿಸ್ತೇವೆ, ಅದನ್ನು ಮತ್ತೂ ಆಳವಾಗಿ ಯೋಚಿಸ್ತೇವೆ. ಸಂಗಸ್ಥೆ ಶೂಪಜಾಯತೆ. ಸಂಗ ಅಂದ್ರೆ ಆಸಕ್ತಿ, ತೇಷು ಅಂದ್ರೆ ಇಂದ್ರಿಯ ವಿಷಯಗಳಲ್ಲಿ, ಉಪಜಾಯತೆ ಉಂಟಾಗುತ್ತೆ. ಮನಸ್ಸು ಅವುಗಳಿಗೆ ಅಂಟಿಕೊಳ್ಳುತ್ತೆ. ನನಗೆ ಅದು ಇಷ್ಟವಾಯಿತು, ಮೊದಲು ನಾನು ಅದನ್ನು ಕೇವಲ ಗಮನಿಸುತ್ತಿದ್ದೆ, ಈಗ ನಾನು ಅದಕ್ಕೆ ಅಂಟಿಕೊಂಡೆ. ಆಗ ಏನಾಗತ್ತೆ, ಸಂಗಾತ್ ಸಂಜಾಯತೆ ಕಾಮಃ. ಸಂಗಾತ್ ಅಂದ್ರೆ ಆಸಕ್ತಿಯಿಂದ, ಕಾಮ ಅಂದ್ರೆ ಆಸೆಯು, ಸಂಜಾಯತೆ ಉತ್ಪನ್ನವಾಗತ್ತೆ, ವರ್ಧಿಸುತ್ತೆ. ಅನಂತರ ನಮಗೆ ಕಾಮ ಹುಟ್ಟುತ್ತೆ, ಅದರ ಮೇಲೆ ಆಸೆ ಹುಟ್ಟುತ್ತೆ, ನನಗೆ ಅದು ಬೇಕೇ ಬೇಕು. ಆ ಆಸೆಯು ಮೊಳೆಯತೊಡಗತ್ತೆ. ಆ ವಸ್ತುವನ್ನ ಪಡಿಬೇಕು, ಅದನ್ನ ಅನುಭವಿಸಬೇಕು ಅಂತ ಮನಸ್ಸಾಗತ್ತೆ. ಹೀಗೆ ಮೊದಲು ಒಂದು ವಸ್ತುವನ್ನ ಗಮನಿಸೋದು, ಎಷ್ಟೋ ಕಾಲ ಅದನ್ನೇ ಯೋಚಿಸೋದು, ಅನಂತರ ಅದರ ಆಕರ್ಷಣೆಗೆ ಒಳಗಾಗೋದು, ನಂತರ ಅದನ್ನ ಪಡೆಯಬೇಕು ಅಂತ ಆಸೆ ಪಡೋದು, ಅದನ್ನ ಅನುಭವಿಸುವ ತೀವ್ರ ಬಯಕೆ ಉಂಟಾಗೋದು. ಆಗ ನಮ್ಮ ಬಯಕೆಗಳಿಗೆ ಅಡ್ಡಿ ಉಂಟು ಮಾಡುವಂತಹ ಎಲ್ಲ ತೊಂದರೆಗಳತ್ತ ಮನಸ್ಸು ಕೋಪಗೊಳ್ಳುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ. ಕಾಮಾತ್ ಅಂದ್ರೆ ಆಸೆಯಿಂದ, ಕ್ರೋಧ ಕೋಪವು, ಅಭಿಜಾಯತೆ ವ್ಯಕ್ತವಾಗುತ್ತೆ. ನಾವು ಮೊದಲು ಒಂದು ವಸ್ತುವನ್ನು ಗಮನಿಸಿ ಅದನ್ನೇ ಯೋಚಿಸ್ತಾ ಅನಂತರ ಅದರ ಆಕರ್ಷಣೆಗೆ ಒಳಗಾಗಿ ಅದನ್ನ ಪಡಿಲೇಬೇಕು ಅಂತ ಆಸೆ ಪಡೋದು. ಈ ನಮ್ಮ ಬಯಕೆಗೆ ಅಡ್ಡಿ ಮಾಡುವಂತಹ ಎಲ್ಲಾ ತೊಂದರೆಗಳತ್ತ ಮನಸ್ಸು ಕೋಪಗೊಳ್ಳುತ್ತೆ. ಯಾರಾದರೂ ಇದಕ್ಕೆ ಅಡ್ಡಿಯನ್ನುಂಟು ಮಾಡಿದರೆ ಕಾಮಾತ್ ಕ್ರೋಧೋಭಿಜಾಯತೆ, ಆಸೆಯಿಂದಾಗಿ ಸಿಟ್ಟು ಬರುತ್ತೆ. ಅನಂತರ ಏನಾಗುತ್ತೆ, ಕ್ರೋಧಾತ್ ಭವತಿ ಸಮ್ಮೋಹ. ಕ್ರೋಧಾತ್ ಕ್ರೋಧದಿಂದ, ಸಮ್ಮೋಹ ಪರಿಪೂರ್ಣ ಭ್ರಾಂತಿಯು ಅಂದ್ರೆ ಅತ್ಯಂತ ಮೂಢಭಾವ, ವಿವೇಕ ಇಲ್ಲದವನ ತರಹ ಅಂತ ಹೇಳ್ತೀವಲ್ವಾ, ಹಾಗೆ. ಭವತಿ ಅಂದ್ರೆ ಉಂಟಾಗುತ್ತದೆ. ಕ್ರೋಧದಿಂದ ಕುದಿಯುವ ಮನಸ್ಸು ಮೋಹಕ್ಕೊಳಗಾಗತ್ತೆ. ಕೋಪಗೊಂಡ ವ್ಯಕ್ತಿ ತನ್ನ ಶತ್ರುವಿನಲ್ಲಿ ಇಲ್ಲದೇ ಇರೋದನ್ನೆಲ್ಲ ನೋಡ್ತಾನೆ, ಏಕೆಂದ್ರೆ ಅವನು ಮೋಹಕ್ಕೆ ಒಳಗಾಗಿರೋದ್ರಿಂದ. ಮೋಹಗೊಂಡ ಮನಸ್ಸು
ತನ್ನ ಎಲ್ಲಾ ಹಿಂದಿನ ನೆನಪುಗಳನ್ನು ಮರೆಯೋದರಿಂದ ಅದು ವಿವೇಚನಾ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಕ್ರೋಧದಿಂದ ತುಂಬಿರುವ ಯಾರಾದರೂ ಸರಿಯೇ ತನ್ನನ್ನೂ ಮರೆತು ಇತರರೊಡನೆ ತನಗಿರುವ ಸಂಬಂಧವನ್ನೂ ಮರೆತು ವರ್ತಿಸ್ತಾನೆ. ಮೋಹ ವಸ್ತುವಿನ ಯಥಾರ್ಥ ಸ್ಥಿತಿಯನ್ನ ಮುಚ್ಚುತ್ತೆ. ಹೇಗೆ ಅಂದ್ರೆ, ಮಂಜು ಆವರಿಸಿದಾಗ ಅದು ಹೇಗೆ ಎಲ್ಲವನ್ನೂ ಮುಚ್ಚುವುದೋ ಹಾಗೆ. ಸಿಟ್ಟಿನಿಂದ ಭ್ರಮೆಯುಂಟಾಗತ್ತೆ. ಸುತ್ತಮುತ್ತ ಯಾರಿದ್ದಾರೆ, ನಾವು ಯಾರು, ಎಲ್ಲಿದ್ದೀವಿ, ನಮ್ಮ ಕುಟುಂಬದ ಹಿನ್ನೆಲೆ ಏನು, ಎಲ್ಲವೂ ಆ ಸ್ಥಿತಿಲಿ ಮರೆತೇ ಹೋಗುತ್ತೆ. ಅದಕ್ಕೆ ಮನೋವಿಜ್ಞಾನದಲ್ಲಿ ಹೇಳಿರೋದು, ಸಿಟ್ಟುಗೊಂಡ ಮನುಷ್ಯ ಸಿಟ್ಟಿನ ಕಾಲದಲ್ಲಿ ಹುಚ್ಚನಾಗಿರ್ತಾನೆ ಅಂತ. ತಾತ್ಕಾಲಿಕ ಹುಚ್ಚನ್ನೇ ಕ್ರೋಧ ಅಂತ ಹೇಳೋದು. ಆ ಹೊತ್ತಿನಲ್ಲಿ ನಿಮ್ಮ ನೆಲೆಯನ್ನೇ ನೀವು ಕಳೆದುಕೊಳ್ತೀರಿ. ಆಗ ಏನಾಗುತ್ತೆ? ಕ್ರೋಧಾತ್ ಭವತಿ ಸಮ್ಮೋಹ. ಆ ಕ್ರೋಧದಿಂದ ನೀವು ಭ್ರಮೆಗೆ ಒಳಗಾಗ್ತೀರಿ. ಸಮ್ಮೋಹ, ಅಲ್ಲಿಂದ ಮುಂದೆ ನೀವು ಸುಸಂಬದ್ಧವಾಗಿ ಯೋಚಿಸಲಾರಿರಿ. ಪ್ರತಿಯೊಂದು ಭ್ರಮಿತವೇ. ಅದು ಆಗಿನ ಮನಸ್ಥಿತಿ. ಯಾವುದು ಏನು ಅಂತಾನೆ ಗೊತ್ತಾಗೋದಿಲ್ಲ. ಅನಂತರ ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಆ ಸಮ್ಮೋಹದಿಂದ ನಿಮಗೆ ನೆನಪು ಹೊರಟು ಹೋಗುತ್ತೆ. ನೀವು ಯಾರು, ಏನಾಗಿದ್ದೀರಿ, ನಿಮ್ಮ ಹಿನ್ನೆಲೆ ಏನು, ನೀವು ಒಳ್ಳೆ ಮನತನದಿಂದ ಬಂದವರು, ಎಲ್ಲವೂ ಮರ್ತು ಹೋಗುತ್ತೆ. ಆದ್ದರಿಂದ ಈಗ ನೀವು ಆ ಕೆಟ್ಟ ಕಾರ್ಯ ಮಾಡಲು ಸಿದ್ಧವಾಗುವಿರಿ. ದುರ್ಬಲಗೊಳಿಸೋದೆಲ್ಲ ಆಗಿ ಹೋಗಿದೆ. ದೇಹ ಅನೇಕ ರೋಗಗಳಿಂದ ದುರ್ಬಲಗೊಂಡಾಗ ಹೊರಗಿನ ವಿಷವಸ್ತುಗಳಿಗೆ ಆಹ್ವಾನ ಕೊಡುವಂತೆ ಇದು. ದೇಹ ಆಗ ಕೇಡಿನಿಂದ ತುಂಬಿ ಹೋಗುವುದು. ಮನಸ್ಸು ಹಾಗೇನೆ. ಹೀಗೆ ನಾವು ಕೊನೆಗೆ ಅಧಪತನ ಹೊಂದುವೆವು. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಆಗ ಬುದ್ಧಿನಾಶ, ಆ ವಿವೇಚನೆ ಯಾವುದು ಮಾತ್ರ ನಮಗೆ ಹೀಗೆ ಮಾಡು, ಹಾಗೆ ಮಾಡಬೇಡ ಅಂತ ಹೇಳುತ್ತೋ ಅದೇ ವಿವೇಚನೆ ಪೂರ್ಣವಾಗಿ ಹೊರಟು ಹೋಗುತ್ತೆ. ಯಾವಾಗ ಸ್ಮೃತಿ ನಾಶವಾಗುತ್ತೋ ಅನಂತರ ನಮ್ಮ ಬುದ್ಧಿ ಪ್ರಯೋಜನಕ್ಕೆ ಬರೋದಿಲ್ಲ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ ನಿಷ್ಕರ್ಷಿಸುವ ಸ್ಥಿತಿ ನಮಗೆ ಇರೋದಿಲ್ಲ. ಅನಂತರ ಅವನು ಆ ಪರಿಸ್ಥಿತಿಲಿ ಯಾವುದನ್ನ ಮಾಡಬಾರ್ದೋ ಅದನ್ನು ಮಾಡ್ತಾನೆ. ಅನಂತರ ಏನಾಗುತ್ತೆ? ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿನಾಶದಿಂದ ನೀವು ನಾಶವಾಗುವಿರಿ. ಹೀಗೆ ಹಂತ ಹಂತವಾಗಿ ನಮ್ಮ ಅಧಪತನವಾಗತ್ತೆ. ಮನಸ್ಸಿನ ಈ ಸ್ವಭಾವವನ್ನ ನಾವು ತಿಳ್ಕೊಂಡಿರಬೇಕು. ಆಗ ಅದರೊಂದಿಗೆ ಹೋರಾಡಿ ಒಂದು ಸುಸ್ಥಿರವಾದ ಆರೋಗ್ಯವಾದ ವ್ಯಕ್ತಿತ್ವವನ್ನು ಕಟ್ಟೋದಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ಈ 2 ಶ್ಲೋಕಗಳು ಒಳ್ಳೆಯ ಜನರೂ ಸಹ ಹೇಗೆ ಕೆಟ್ಟದ್ದನ್ನ ಮಾಡಿ ಅನಂತರ ಬರುವ ವಿವಿಧ ಯಾತನೆಗಳನ್ನು ಅನುಭವಿಸುವರು ಅಂತ ಹೇಳುತ್ತೆ. ಕೋಪ ಬಂದಾಗ ಕೋಪವನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಅಬ್ರಹಂ ಲಿಂಕನ್ ಅವರು ಕೋಪ ಬಂದರೆ ಪೇಪರು ಪೆನ್ನು ತಗೊಂಡು ಏನೇನು ಅವ್ರನ್ನ ಅನ್ನಬೇಕಾಗಿತ್ತೋ, ಏನೇನು ಬೈಬೇಕಾಗಿತ್ತೋ, ಏನೇನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತೋ ಎಲ್ಲವನ್ನ ಬರೆದು ಹರಿದು ಹಾಕಿ ಬೆಂಕಿಗೆ ಹಾಕ್ತಿದ್ರಂತೆ. ಹೀಗೆ 2ನೇ ಸಲ ಮತ್ತೆ 3ನೇ ಸಲನೂ ಬರೀತಿದ್ರಂತೆ. 2ನೇ ಸರಿ ಬರಿಬೇಕಾದ್ರೆ ಅಷ್ಟೊಂದು ಮ್ಯಾಟರೇ ಇರೋಲ್ಲ. ಮತ್ತೆ 3ನೇ ಬಾರಿ ಬರಿಬೇಕು ಅಂದರೆ ಎಲ್ಲ ಹೊರಟು ಹೋಗಿರುತ್ತೆ. ಕೋಪಿಸ್ಕೊಳ್ಳೋದಿಕ್ಕೆ ಏನೂ ಇರೋದಿಲ್ಲ. ಬಾಹ್ಯ ವಿಷಯವನ್ನು ಕುರಿತ ಆಲೋಚನೆಯು ಅದರಲ್ಲಿ ಸಂಘ ಬೆಳೆಸಿ ಸಂಘವು ಹಿರಿದಾದಂತೆಲ್ಲ ಆ ವಸ್ತುವನ್ನು ಪಡೆಯುವುದಕ್ಕೋಸ್ಕರ ತೀವ್ರ ಬಯಕೆಯು ಉಂಟಾಗತ್ತೆ. ತಾನು ಬಯಸಿದ ವಸ್ತುವು ಸಿಗದಿದ್ದರೆ ಅಥವಾ ಸಿಗಲು ಏನಾದರೂ ಅಡ್ಡಿಗಳಿರುವುದಾದರೆ ಅವುಗಳ ವಿರುದ್ಧ ಕೋಪಗೊಳ್ತಾನೆ. ಉದ್ವೇಗಗೊಂಡ ಮನಸ್ಸಿನಿಂದುಂಟಾದ ತೊಂದರೆಯಿಂದ ಬುದ್ಧಿಯು ಮೋಹಗೊಂಡು ವ್ಯಕ್ತಿಯು ತಾರತಮ್ಯ ವಿವೇಚನೆಯನ್ನೇ ಮರೆಯುವಂತೆ ಮಾಡುತ್ತೆ. ಯಾವಾಗ ಮೋಹಗೊಂಡ ಬುದ್ಧಿಯು ತನ್ನ ಸಂಸ್ಕೃತಿಯ ಭವ್ಯತೆಯನ್ನೇ ಮರೆಯುತ್ತೋ ಆಗ ಅವನು ಬುದ್ಧಿವಿಹೀನನಾಗ್ತಾನೆ. ಯಾವುದು ನಮಗೆ ಒಳ್ಳೆಯದರ ಹಾಗೂ ಕೆಟ್ಟದರ ವ್ಯತ್ಯಾಸವನ್ನ ತಿಳಿಸುತ್ತದೆಯೋ ಅದನ್ನ ಪ್ರಜ್ಞೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಮನಸ್ಸು ಇಂದ್ರಿಯಾಪೇಕ್ಷೆ ಹೊಂದಿದಾಗ ಪ್ರಜ್ಞೆಯು ನಮ್ಮನ್ನ ಎಚ್ಚರಿಸುತ್ತೆ. ಇದನ್ನ ಕಳೆದುಕೊಂಡಾಗ ಮನುಷ್ಯನು 2 ಕಾಲಿನ ಪ್ರಾಣಿಯಂತಾಗ್ತಾನೆ ಅಂತ ಹೇಳ್ತಾರೆ. ಇಂದ್ರಿಯ ತೃಷೆಯ ತೃಪ್ತಿಗಾಗಿ ಪರಿತಪಿಸ್ತಾನೆ. ಆವಾಗ
ಅವನು ತನ್ನ ಸಂಪೂರ್ಣ ನಾಶದತ್ತ ಹೋಗುವುದು ಖಂಡಿತವಾಗತ್ತೆ. ವಿಷಯ ವಸ್ತುಗಳಲ್ಲಿ ತದೇಕ ಚಿತ್ತನಾಗಿರುವುದೇ ಎಲ್ಲ ಕೆಡುಕುಗಳಿಗೂ ಮೂಲ ಅನ್ನೋದನ್ನ ಇಲ್ಲಿ ವಿವರಿಸಿದೆ. ಇಂದ್ರಿಯ ವ್ಯವಸ್ಥೆಯ ಪ್ರಚೋದನೆಗೆ ಬಲಿ ಬೀಳಲು ಅವಕಾಶ ಕೊಡದಂತೆ ನಮ್ಮ ವಿವೇಕ ವಿವೇಚನೆಗಳನ್ನು ಬಲಪಡಿಸಿಕೊಳ್ಳಬಹುದು. ಇಂದ್ರಿಯ ವ್ಯವಸ್ಥೆಯನ್ನ ನಿಯಂತ್ರಿಸುವುದು ಬುದ್ಧಿಯೇ ಹೊರತು ಇಂದ್ರಿಯ ವ್ಯವಸ್ಥೆಯೇ ಬುದ್ಧಿಯನ್ನ ನಿಯಂತ್ರಿಸುವಂತೆ ಆಗಬಾರ್ದು. ಹೇಗೆ ಅಂದರೆ, ಕುದುರೆಗಳು ಸಾರಥಿಯನ್ನ ನಿಗ್ರಹಿಸಬಾರ್ದು, ಸಾರಥಿಯು ಕುದುರೆಗಳನ್ನು ನಿಗ್ರಹಿಸಬೇಕು. ವಿಷಯಗಳನ್ನು ಕುರಿತು ಯೋಚಿಸುತ್ತಿರುವವನಿಗೆ ಅವುಗಳಲ್ಲಿ ಸಂಘ ಉಂಟಾಗತ್ತೆ. ಆ ಸಂಘದಿಂದ ಬಯಕೆ ಉದ್ಭವವಾಗತ್ತೆ, ಬಯಕೆಯಿಂದ ಕೋಪ ಉಂಟಾಗತ್ತೆ, ಕೋಪದಿಂದ ಮೋಹ ಉಂಟಾಗತ್ತೆ, ಮೋಹದಿಂದ ನೆನಪು ನಾಶವಾಗತ್ತೆ, ನೆನಪಿನ ನಾಶದಿಂದ ವಿವೇಚನಾಶಕ್ತಿ ನಾಶವಾಗತ್ತೆ, ವಿವೇಚನಾಶಕ್ತಿ ನಾಶವಾದರೆ ಅಂದರೆ ಬುದ್ಧಿಯು ನಾಶವಾದರೆ ತಾನೇ ಹಾಳಾಗ್ತಾನೆ.